ಗೌತಮ್ ಅವರೇ, ಹೀಗೆ ಊಟ ಮಾಡದೆ ಅಪ್ಸೆಟ್ ಆಗಿದ್ರೆ ಹೇಗೆ? ಬನ್ನಿ ಊಟ ಮಾಡಿ. ಗೌತಮ್ ಅವರೇ ಪ್ಲೀಸ್, ನಿಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಅತ್ತಿಗೆ ಅಪರೂಪ ಕಾಲ್ ಮಾಡ್ತಾ ಇದ್ದಾರೆ. ಈ ಮುತ್ತಿನ ಹಿಡಿಯ ಕೊಟ್ಟಿದ್ದು ನಾನೇ ಅಂತ ಡುಮ್ಮ ಸಾರ್ ಏನಾದರೂ ಹಾಕ್ಕೊಟ್ಬಿಟ್ರಾ? ಏನಪ್ಪ ಮಾಡೋದು? ಫೋನ್ ತೆಗೆದ್ರು ಡೇಂಜರು, ತೆಗಿಲಿಲ್ಲ ಅಂದರೂ ಡೇಂಜರು. ತೆಗಿಬಿಡ್ತೀನಿ. ಹಲೋ ಅತ್ತಿಗೆ. ಆನಂದ್ ಅವರೇ ಸಾರಿ, ನೀವು ಮನೆಗೆ ಬರೋಕ್ಕಾಗುತ್ತಾ? ಯಾಕತ್ತಿಗೆ, ಏನಾಯಿತು? ಎನಿ ಪ್ರಾಬ್ಲಮ್? ಅದು ಬೆಳಗ್ಗೆ ನಾನು ಮತ್ತು ಗೌತಮ್ ಅವರು ಪಾರ್ಕಿಗೆ ಹೋಗಿದ್ವಿ. ಅಲ್ಲೊಂದು ಆಕ್ಸಿಡೆಂಟ್ ನಡೆದೋಯ್ತು. ಆಕ್ಸಿಡೆಂಟಾ? ಹಾಂ, ಗೌತಮ್ ಅವ್ರ ಕಾರ್ಗೆ ಒಂದು ಹುಡುಗಿ ಅಡ್ಡ ಬಂದ್ಬಿಟ್ಲು. ಅದಕ್ಕೆ ಈಗ ಆ ಹುಡುಗಿ ಕಂಡೀಷನ್ ಹೇಗಿದೆ? ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ಲೀಸ್ ನೀವು ಮನೆಗೆ ಬರೋಕ್ಕಾಗುತ್ತಾ? ಗೌತಮ್ ಅವ್ರು ತುಂಬಾ ಅಪ್ಸೆಟ್ ಆಗಿದ್ದಾರೆ. ಸರಿ ಅದಕ್ಕೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಬಂದು ಮಾತಾಡ್ತೀನಿ. ಹಾಂ, ಥ್ಯಾಂಕ್ ಯು. ಏನು ಆಸ್ಪತ್ರೆ ಮನೆಗೆ ಬಂದುಬಿಟ್ಟಿದ್ಯಾ? ಏನು ತೊಂದರೆ ಇಲ್ಲ ಅಣ್ಣ, ನಮ್ಮವ್ರನ್ನಲ್ಲಿ ಬಿಟ್ಟು ಬಂದಿದ್ದೀನಿ. ಮತ್ತೆ ಮಾನ್ಯಾಳ ಕತೆ ಏನು? ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಅವಳು ಕೋಮಾಗೆ ಹೋಗೋಕ್ಕೆ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಅಯ್ಯೋ ದೇವ್ರೆ, ಹೊಡಿತಲ್ಲ ಲಾಟ್ರಿ. ಸಿಸ್ಟರ್, ಅವಳಲ್ಲಿ ಕೋಮಕ್ಕೆ ಹೋದ್ರೆ ನಾವಿಲ್ಲಿ ಕಾಮಾಗಿರ್ಬೋದಲ್ವಾ? ನಮ್ಮ ಅದೃಷ್ಟನಲ್ವ ಅದು? ಒಳ್ಳೇದಲ್ವ ನಮಗೆ? ಒಳ್ಳೇದೇ, ಆದರೆ ಎಲ್ಲಿ ಅವಳಿಗೆ ಪ್ರಜ್ಞೆ ಬಂದು ನಮ್ಮ ವಿಷಯ ಎಲ್ಲ ಗೌತಮ್ಗೆ ಹೇಳ್ಬಿಡ್ತಾಳೆ ಅನ್ನೋ ಭಯ ನನಗೆ. ಹಾಗೇನಾದರೂ ಆದರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗ್ಬಿಡುತ್ತೆ. ಅವಳನ್ನ ದೂರ ಮಾಡೋದಕ್ಕೆ ನಾವು ಏನು ಗೇಮ್ ಆಡಿದ್ದೀವಿ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಹಾಗೇನಾದರೂ ಆದರೆ ನಮಗೆ ಇಲ್ಲಿವರೆಗೂ ಇದ್ದ ನೆಮ್ಮದಿ ಇನ್ನಿರಲ್ಲ ಅಣ್ಣ. ಅವಳು ಯಾವುದೇ ಕಾರಣಕ್ಕೂ ಗೌತಮ್ ಕೈಗೆ ಸಿಗಬಾರ್ದು. ನಿನಗಷ್ಟು ಭಯ ಆದರೆ ಹೇಳ್ಸಿಷ್ಟೇ, ಒಂದು ಫೋನ್ ಕಾಲ್ ಸಾಕು. ಬೇರೆ ತುದಿಲಿ ಅವಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸಿ ನೋ ಇನ್ಫಾರ್ಮೇಶನ್ ಹಂಗೆ ಮಾಡ್ಬಿಡ್ತೀನಿ. ಎಲ್ಲಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಅಂತ ಯಾರಿಗೆ ಗೊತ್ತಾಗಬಾರ್ದು. ಸಿಸ್ಟರ್, ನೀನು ಹೂವನ್ನು ಅವಳನ್ನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿ ಸೀದಾ ನಮ್ಮ ಕ್ಯಾಂಪಸ್ಸಲ್ಲಿ ಇಟ್ಕೊಂಬೇಡ. ನಮ್ಮ ಕಣ್ಣೆದುರಿಗೆ ಇರ್ತಾಳೆ, ನಮ್ಮ ಕಣ್ಣು ಮುಂದೆನೇ ಇರ್ತಾಳೆ. ಬೇಡ ಅಣ್ಣ, ನನಗೆ ಭೂಮಿಕಾ ಬಗ್ಗೆ ಚಿಂತೆ ಇಲ್ಲ, ಆದರೆ ಗೌತಮ್ ಬಗ್ಗೆ ಚಿಂತೆ ಇದೆ. ಅವನು ಈಗಾಗಲೇ ಟೆನ್ಷನಲ್ಲಿದ್ದಾನೆ. ಅವನ ಮಾನ್ಯ ಬಗ್ಗೆ ಕೇಳ್ತಾನೆ. ಆಗ ಅವನ್ನ ಸುಮ್ಮನೆ ಹಾಕ್ಸೋದು ತುಂಬ ಕಷ್ಟ ಆಗುತ್ತೆ. ಅದಷ್ಟು ಈಸಿ ಅಲ್ಲ ಅಣ್ಣ. ಅದು ನಿಜಾನೇ ಅನ್ನು. ರಚ್ಚೆ ಹಿಡಿದು ಕೂತಿರೋ ಮಕ್ಕಳನ್ನಾದರೂ ಸಮಾಧಾನ ಮಾಡ್ಬೋದು. ಈ ಹಠ ಹಿಡಿದು ದೊಡ್ಡವ್ರನ್ನ ಸುಮ್ಮನೆ ಹಾಕ್ಸೋದು ಭಾಳ ಕಷ್ಟ. ಸಿಸ್ಟರ್, ನೀನು ಬ್ರೈನ್ ವಾಶ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಅದನ್ನು ಪ್ರಯೋಗ ಮಾಡು. ಗೌತಮ್ ಬ್ರೈನ್ ವಾಶ್ ಮಾಡು. ನೀನು ಗೌತಮ್ಗೆ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಅವನ ಬ್ರೈನ್ ವರ್ಕ್ ಮಾಡ್ದಾಗ ಮಾಡಿಬಿಡು. ಅದೇ ಬೆಟ್ರು, ರಿಸ್ಕ್ ಕಮ್ಮಿ. ಮೊದಲು ಅವಳಿಗೆ ಪ್ರಜ್ಞೆ ಬರಲಿ, ಮುಂದಿದ್ದು ಆಮೇಲೆ ನೋಡೋಣ. ಕೆಲವೊಮ್ಮೆ ಏನೂ ಡಿಸಿಷನ್ ತಗೊಳ್ಳದೆ ಸುಮ್ಮನೆ ಇರೋದು ಕೂಡ ಒಳ್ಳೆ ಡಿಸಿಷನ್ ಆಗುತ್ತೆ. ಕರೆಕ್ಟಾಗಿ ಹೇಳ್ದೆ ಸಿಸ್ಟರ್. ಅಲ್ಲೇ ಇದೆ. ಹಾಂ, ಸೇಮ್ ಫೈಲಲ್ಲಿ. ಎಸ್, ಓಕೆ. ಜೀವ, ಮಾವ ಜಾತಕ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನು ತೋರಿಸಿದ್ರೆ ಎಲ್ಲ ಗೊತ್ತಾಗ್ಬಿಡತ್ತಾ? ಎಲ್ಲನೂ ಅಂದರೆ? ಎಲ್ಲನೂ ಅಂದರೆ ಎಲ್ಲ, ಐ ಮೀನ್ ಪಾಸ್ಟು, ಪ್ರೆಸೆಂಟು, ಫ್ಯೂಚರು, ಇದೆಲ್ಲ ಗೊತ್ತಾಗ್ಬಿಡತ್ತಾ ಅಂತ. ಅದು ಯಾರು ಹೇಳ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಅಕ್ಯುರೇಟಾಗಿ ಹೇಳ್ತಾರಂತೆ, ಇನ್ನು ಕೆಲವರು ಈ ಹೈಲೈಟ್ಸ್ ಬರುತ್ತಲ್ಲ ಆ ಥರ ಹೇಳ್ತಾರಂತೆ. ಈ ಶಾಸ್ತ್ರಗಳ ಬಗ್ಗೆ ನನಗಷ್ಟು ಐಡಿಯಾ ಇಲ್ಲ.
ಬಟ್ ಅಪ್ಪ ಯಾಕೆ ಮನೇಲಿ ಹೀಗೆಲ್ಲ ಆಯಿತು ಅಂತ ಕೇಳಿದ್ರೆ ಯಾವುದಕ್ಕೆ ಯಾವ್ದು ಲಿಂಕು ಅಂತ ಹೇಳಿದ್ರು ಹೇಳ್ಬೋದು. ಅದು ಅವ್ರ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓ ಮೈ ಗಾಡ್, ಅವ್ರೇನಾದರೂ ಮಗು ಹೀಗಾಗಿದ್ದಕ್ಕೆ ನಾನೇ ಕಾರಣ ಅಂತ ಹೇಳಿಬಿಟ್ರೆ ಏನು ಮಾಡೋದು? ಮಹಿ, ಯಾಕೆ ಈ ಥರ ಕ್ವಶನ್ ಮಾಡ್ತಿದ್ಯಾ? ಏನಿಲ್ಲ. ಪರವಾಗಿಲ್ಲ ಮಹಿ, ಹೇಳು ನಿನ್ನ ತಲೆಯಲ್ಲಿ ಏನು ಡೌಟ್ ಇದೆ ಅಂತ. ಅದೇ ಜೀವ, ಮಗು ಬಗ್ಗೆ ಏನಾದರೂ ಹೇಳ್ತಾರಾ ಅಂತ. ಮಹಿ, ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನಾದರೂ ಪರಿಹಾರ ಇದ್ದರೆ ಅವರೇ ಹೇಳ್ತಾರೆ, ಅದನ್ನು ಮಾಡಿದ್ರಾಯ್ತು. ಹಾಂ, ಮತ್ತು ಇನ್ನೊಂದು ಡೌಟು, ಅದೇನು ಕೇಳು. ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಇಂಥವ್ರೇ ಇದನ್ನೆಲ್ಲ ಮಾಡಿದ್ರು ಅಂತ ಗೊತ್ತಾಗತ್ತಾ? ಫಾರ್ ಎಕ್ಸಾಂಪಲ್, ಯಾರಾದರೂ ಮರ್ಡರ್ ಮಾಡಿದ್ರೆ, ರಾಬ್ರಿ ಮಾಡಿದ್ರೆ ಇಂಥದ್ದೆಲ್ಲ ಗೊತ್ತಾಗತ್ತಾ? ಹೌದು, ಗೊತ್ತಾಗ್ಬಿಡುತ್ತೆ. ಅದನ್ನು ಮಾಡಿದವ್ರ ಹತ್ರ ಹೋಗಿ ನಾವು ಕೇಳಿದ್ರೆ ಅವ್ರು ಒಪ್ಕೊಂಡ್ರೆ ಗೊತ್ತಾಗತ್ತೆ. ಅಲ್ಲ ಮಹಿ, ಹಾಗೆಲ್ಲ ಗೊತ್ತಾಗೋ ಹಾಗಿದ್ದಿದ್ರೆ ಈ ಪೊಲೀಸ್ ಸ್ಟೇಷನ್ನು, ಪೊಲೀಸು, CBI ಎಲ್ಲ ಇರ್ತಾನೆ ಇರಲಿಲ್ಲ. ಇಟ್ಸ್ ಓಕೆ, ಟೇಕ್ ರೆಸ್ಟ್. ಗೆಳೆಯ, ಅದಕ್ಕೆ ಎಲ್ಲ ವಿಷಯನೂ ಹೇಳಿದ್ರು ಕಣ. ಏಯ್, ಅಂಥದ್ದೇನೂ ಆಗಲ್ಲ ನೋಡು, ದೇವ್ರಿದ್ದಾನೆ, ಎಲ್ಲ ಒಳ್ಳೇದಾಗುತ್ತೆ. ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರ. ಆಕ್ಸಿಡೆಂಟ್ ಆಗಿರೋದು ಮಾನ್ಯಗೆ ಅನ್ನೋದು. ಏನು ಮಾನ್ಯಕ? ಅವಳನ್ನು ಮತ್ತೆ ನಾನು ಈ ರೀತಿ ನೋಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅವಳನ್ನು ನೋಡಿ ಬಹಳ ದೊಡ್ಡ ಶಾಕ್ ಆಯಿತು ನನಗೆ. ನಿಜ ಗೆಳೆಯ, ನನಗೂ ಇದು ಶಾಕಿಂಗ್ ನ್ಯೂಸೇ. ಇದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಲೋ, ಇಷ್ಟು ದಿವಸ ಎಲ್ಲೋ ಇದ್ದವಳು ಈಗ ಇದ್ದಕ್ಕಿದ್ದ ಹಾಗೆ ಬಂದು ನಿನ್ನ ಕಾರ್ಗೆ ಅಡ್ಡ ಬರ್ತಾಳೆ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋದು? ನನಗೇನು ಅರ್ಥ ಆಗ್ತಾ ಇಲ್ಲ ಕಣೋ. ಅವಳನ್ನು ನೋಡಿದಾಗಿಂದ ಭಾಳ ಡಿಸ್ಟರ್ಬ್ ಆಗಿದ್ದೀನಿ. ಆನಂದ್, ಯಾವುದೇ ಕಾರಣಕ್ಕೂ ಮಾನ್ಯ ಬಗ್ಗೆ ನನಗೆ ಗೊತ್ತು ಅನ್ನೋದನ್ನು ಭೂಮಿಕಾಗೆ ಅಥವಾ ನಿನಗೆ ಮಾನ್ಯ ಬಗ್ಗೆ ಗೊತ್ತಿರೋ ಡೀಟೇಲ್ಸ್ನ ಹೇಳೋದಕ್ಕೆ ಹೋಗ್ಬೇಡ ಪ್ಲೀಸ್. ಸರಿ ಗೆಳೆಯ, ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಈ ವಿಷಯ ಗೊತ್ತಾಗದಿರೋ ಥರ ನೋಡ್ಕೋತೀನಿ. ಹಾಗೆ ಡಾಕ್ಟರ್ ಹತ್ರನೂ ಮಾತಾಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರಿ. ಹಾಂ ಡಾಕ್ಟರ್, ಹೇಳಿ. ಮೇಡಮ್, ನೀವು ಅಡ್ಮಿಟ್ ಮಾಡಿದ್ರಲ್ಲ, ಆ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಡಾಕ್ಟರ್, ಒಳ್ಳೆ ನ್ಯೂಸ್ ಕೊಟ್ಟಿದ್ದೀರಾ. ನಾನು ಈಗಲೇ ಬರ್ತೀನಿ. ಡಾಕ್ಟರ್, ಒಂದು ರಿಕ್ವೆಸ್ಟ್ ಇತ್ತು. ನಾನು ಬರೋವರೆಗೂ ಈ ವಿಷಯನ ಯಾರಿಗೂ ಹೇಳಬೇಡಿ. ನಾನು ಅವ್ರ ಜೊತೆ ಮೊದಲು ಮಾತಾಡಬೇಕು, ಪ್ಲೀಸ್. ಓಕೆ ಮೇಡಮ್. ಗೌತಮ್ ಅವ್ರಿಗೆ ಟೆನ್ಷನ್ ಕೊಡೋದು ಬೇಡ. ನಾನೇ ಆ ಹುಡುಗಿ ಹತ್ರ ಹೋಗಿ ಗೌತಮ್ ಅವ್ರದ್ದು ಏನು ತಪ್ಪು ಇಲ್ಲ ಅಂತ ಸತ್ಯ ಹೇಳ್ಬಿಡ್ತೀನಿ. ನರ್ಸ್, ಕನ್ಸರ್ನ್ ಪರ್ಸನ್ ಬರೋ ತನಕ ಈ ವಿಚಾರನ ಯಾರಿಗೂ ತಿಳಿಸ್ಬೇಡಿ. ಓಕೆ ಸರ್. ಹಲೋ ಮೇಡಮ್, ಆ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಬಟ್ ಡಾಕ್ಟ್ರು ಯಾರ ಹತ್ರ ಹೇಳ್ಬೇಡ ಅಂತ ಹೇಳಿದ್ದಾರೆ. ಬಟ್ ಅದು ನಾನು ನಿಮ್ಗೆ ಹೇಳ್ತಿದ್ದೀನಿ, ಒಂದ್ಸತಿ ನೀವು ಹಾಸ್ಪಿಟ್ಲ್ ಹತ್ರ ಬಂದು ಹೋಗೋಕ್ಕಾಗುತ್ತಾ? ನಾನು ಈಗಲೇ ಹೊರಟು ಬರ್ತಾ ಇದ್ದೀನಿ. ಹಾಂ ಸರಿ ಮೇಡಮ್, ಓಕೆ. ಏನ್ತಿದೆ? ಅಣ್ಣ, ಮಾನ್ಯಗೆ ಪ್ರಜ್ಞೆ ಬಂದಿದೆ ಅಂತೆ. ಅಯ್ಯೋ ದೇವ್ರೆ, ಪ್ರಜ್ಞೆ ತಪ್ಪೋ ಸುದ್ದಿ ಹೇಳ್ತಾ ಇದೆಯಲ್ಲ. ಅವಳಲ್ಲಿ ಎಚ್ಚರಾದರೆ ನಾವು ಪ್ರಜ್ಞೆ ತಪ್ಪೋದು ಗ್ಯಾರಂಟಿ.
ನಾನು ಈಗಲೇ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀನಿ. ತಡ ಮಾಡ್ಬೇಡ, ಬೇಗ ಹೋಗ್ಬಾ, ಬೇಗ ಹೋಗ್ಬಾ. ಅಮ್ಮ ಯಾಕೆ ಇಷ್ಟೊಂದು ಟೆನ್ಸ್ ಆಗಿದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ಅದು ಮಾನ್ಯಂಗೆ ಪ್ರಜ್ಞೆ ಬಂದತ್ತೆ, ಅದಕ್ಕೆ ಸಿಸ್ಟರ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾಳೆ. ಮಾನಿಂಗೆ ಪ್ರಜ್ಞೆ ಬಂತ? ಅಮ್ಮ ಬನ್ನಿ ಹೋಗೋಣ. ಗೌತಮ್, ನೀನು ಯಾಕೆ ಅಲ್ಲಿಗೆ ಬರ್ತೀಯ? ನಾನು ಹೋಗೆಲ್ಲ ನೋಡ್ಕೋತೀನಿ. ಅದೇ ದೊಡ್ಡಳಿಮಯ್ಯ, ನೀನು ಹಾಸ್ಪಿಟಲ್ ತನಕ ಯಾಕೆ ಬರಬೇಕು? ಮಾನ್ಯಂಗೆ ಪ್ರಜ್ಞೆ ಬಂದಿದೆ, ಏನು ಸೀರಿಯಸ್ ಇಲ್ಲ ಅಂತ ಹೇಳಿದ್ದಾರೆ. ಸಿಸ್ಟರ್ ಹಾಸ್ಪಿಟ್ಲಿಗೆ ಹೋಗಿ ಅಪ್ಡೇಟ್ ಕೊಡ್ತಾಳೆ, ನೀನು ಯಾಕೆ ಸುಮ್ಮನೆ ಅಲ್ಲಿ ತನಕ ಬರಬೇಕು? ಹೌದು ಗೌತಮ್, ನೀನು ಮತ್ತೆ ಅಲ್ಲಿಗೆ ಬಂದು ನಿನ್ನ ಮನಸ್ಸನ್ನ ಯಾಕೆ ಹಾಳು ಮಾಡ್ಕೋತೀಯ? ಇಲ್ಲಮ್ಮ, ನನ್ನಿಂದಾನೇ ಅವಳಿಗೆ ಆಕ್ಸಿಡೆಂಟ್ ಆಗಿದ್ದು, ಅವಳು ಹಾಸ್ಪಿಟ್ಲ್ ಸೇರೋ ಹಾಗಾಗಿದ್ದು. ನಾನು ಕಾನ್ಷಿಯಸ್ ಆಗಿ ಹೋಗ್ತಾಯಿಲ್ಲ. ಬನ್ನಿಮ್ಮ. ಗೌತಮ್, ಇಷ್ಟೊತ್ತಾಯ್ತು, ಇವ್ರು ಇನ್ನೂ ಬಂದಿಲ್ವಲ್ಲ. ಲೇ ಅಪ್ಪಿ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಫೋನ್ ಮಾಡು. ಉರಿ ಉರಿ ಬಿಸಿಲು, ಈ ಬಿಸಿಲಲ್ಲಿ ಹೋಗಬೇಡಿ ಅಂದರೂ ಕೇಳೋದಿಲ್ಲಪ್ಪ. ವಯಸ್ಸಾಗ್ತಾ ಆಗ್ತಾ ಚಿಕ್ಕ ಮಕ್ಳ ಥರ ಆಡ್ತಾರೆ ನಿಮ್ಮಪ್ಪ, ಹೇಳಿದ ಮಾತು ಕೇಳೋದೇ ಇಲ್ಲ. ನೋಡಿದ್ಯಾ ಅಣ್ಣ, ಅಮ್ಮಂಗೆ ಅಪ್ಪನ ಮೇಲಿರೋ ಲವ್. ಹೆವಿ ಲವ್. ಬೈತಾ ಬೈತಾನೆ ಅಪ್ಪನ ಮೇಲಿರೋ ಲವ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ನೋಡಿ. ಹೌದು ಮೇಡಮ್, ನಿಮ್ಮ ಈ ಎವರ್ ಗ್ರೀನ್ ಲವ್ ಸೀಕ್ರೆಟ್ ಏನು ಅಂತ ಹೇಳ್ತೀರಾ ಮೇಡಮ್? ದೊಡ್ಡ ಸೀಕ್ರೆಟ್ ಇದೆ, ಹೇಳ್ಬಿಡ್ಲಾ? ಶೋರ್. ನಾನು ಯಾವಾಗಲೂ ಬೈತಾ ಇರ್ತೀನಿ, ಅವರು ಬೈಸ್ಕೊತಿರ್ತಾರೆ, ವಾಪಸ್ಸು ನನ್ನನ್ನು ಬೈಯೋದಿಲ್ಲ. ಇದೇ ನಮ್ಮ ಸೀಕ್ರೆಟ್. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಯಾರೋ ಒಬ್ರು ಕಾಂಪ್ರಮೈಸ್ ಆಗಲೇಬೇಕು. ಯಾರು ಪರ್ಫೆಕ್ಟ್ ಅಂತ ಇರೋದಿಲ್ಲ, ಎಸ್ಪೆಷಲಿ ಪರ್ಫೆಕ್ಟ್ ಕಪ್ಪಲ್ ಅಂತ ಇರೋದೇ ಇಲ್ಲ. ಎಲ್ಲದರಲ್ಲೂ ಒಂದು ಸ್ಮಾಲ್ ಏನಾದರೂ ಒಂದು ಡ್ರಾಬ್ಯಾಕ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ನಡೆಸೋದೇ ಜೀವನ, ಅಷ್ಟೇ ಸೀಕ್ರೆಟ್. ಅಪ್ಪಿ ಸರಿಯಾಗಿ ಕೇಳಿಸ್ಕೊ, ಮುಂದೆ ನಿನಗೂ ಇಲ್ಲ ಅಮ್ಮ. ಅಣ್ಣ, ಅಮ್ಮ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ನಾನೇನು ಕನ್ಸು ಕಾಣ್ತಾ ಇರಲಿಲ್ಲ. ಏ ಕಳ್ಳಿ, ಸುಳ್ಳು ಹೇಳ್ಬೇಡ. ಅರೆ, ನಿಜ ಹೇಳ್ತಾ ಇದ್ದೀನಿ ಅಣ್ಣ. ಆಯ್ತು ಕಂದ, ನೀನು ಸುಳ್ಳು ಹೇಳ್ತಿಲ್ಲ ಹಾಗಂತ ನಾವು ನಂಬ್ತೀವಿ. ಅಟೆನ್ಷನ್ ಪ್ಲೀಸ್. ನಾನು ಇವಾಗ ಹೇಳಕ್ ಬಂದಿರೋ ವಿಷಯ ಏನಂದ್ರೆ, ನಾವೆಲ್ಲರೂ ಇವಾಗ ಐಸ್ ಕ್ರೀಮ್ ಪಾರ್ಟಿ ಮಾಡೋಣ. ಸೂಪರ್ ಐಡಿಯಾ. ಅದಕ್ಕೆ ಏನಿವಾಗ ಸಮ್ಮರ್ ಅಂತನಾ ಅಥವಾ ನಿಮ್ಗೆ ತಿನ್ಬೇಕು ಅಂತ ಅನಿಸ್ತಾ ಇದೆಯಾ? ಎರಡೂ ಅಲ್ಲ, ತುಂಬಾ ಬೋರ್ ಆಗ್ತಾ ಇದೆ, ಅದಕ್ಕೆ ಏನಾದರೂ ಮಾಡೋಣ ಅಂತ. ನೋಡು, ಈ ಬಿಸಿಲಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡ್ ಬರೋ ಬದಲು ಬೋರ್ ಆಗ್ತಿದ್ರೆ ಮನೇಲಿ ಏನಾದ್ರೂ ಆಕ್ಟಿವಿಟಿ ಮಾಡೋಣ. ಗುಡ್ ಐಡಿಯಾ. ಬಟ್ ಏನ್ ಮಾಡೋದು? ಅದಕ್ಕೆ ಕಾರ್ಡ್ಸ್ ಆಡೋಣ. ಸಿಂಪಲ್ ಆಗಿ ಸೂಪರ್ ಆಗಿ ಚೆನ್ನಾಗಿರುತ್ತೆ. ಸೂಪರ್. ಹಾ, ನನಗೂ ಓಕೆ, ಬಟ್ ಒಂದು ಸ್ಮಾಲ್ ಕರೆಕ್ಷನ್. ಐಸ್ ಕ್ರೀಮ್ ತಿಂತ ಕಾರ್ಡ್ಸ್ ಆಡೋಣ. ಇಲ್ಲ, ಸೂಪರ್. ಓಕೆ, ಹಾಗಿದ್ರೆ ನಾನು ಈಗಲೇ ಐಸ್ ಕ್ರೀಮ್ ಆರ್ಡರ್ ಮಾಡ್ಬಿಡ್ತೀನಿ. ನಾನು ಹೋಗಿ ಕಾರ್ಡ್ ತಗೊಂಬ. ಹಾಯ್, ಹೇಗಿದ್ದೀರಾ? ಇಲ್ಲ, ಪರವಾಗಿಲ್ಲ ಪರವಾಗಿಲ್ಲ. ನೀವು? ನಾನು ಭೂಮಿಕಾ ಗೌತಮ್ ದಿವಾನ್. ಗೌತಮ್ ದಿವಾನ್, ದ ಬಿಸ್ನೆಸ್ ಮ್ಯಾಗ್ನೆಟ್. ನೀವು ಅವ್ರ ಹೆಸರು ಕೇಳಿಲ್ವಾ? ನೀವು ನಂತರನೇ ಅನಿಸುತ್ತೆ. ನಾನು ಅಷ್ಟೇ, ಮದುವೆ ಆಗೋವರೆಗೂ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಐ ಆಮ್ ಸೋ ಸಾರಿ, ಮಾತು ಎಲ್ಲಿಂದ ಎಲ್ಲೋ ಹೋಗ್ತಿದೆ. ಆ್ಯಕ್ಚುಲಿ ನಿಮಗೆ ಈ ಆಕ್ಸಿಡೆಂಟ್ ಆಗಿರೋದು ನಮ್ಮ ಕಾರಿಂದಾನೆ. ಇದನ್ನೇ ವಿಧಿ ಅನ್ನೋದು. ನಾನು ಯಾರನ್ನ ಮೀಟ್ ಮಾಡಬೇಕು ಅಂತ ಬಂದು ಕೊನೆಗೆ ಅವ್ರ ಕೈಗೆ ಸಿಕ್ಕಿದ್ದೀನಿ. ನೋಡಿ, ನಿಮ್ಗೆ ಹೀಗಾಗಿದೆ ಅಂತ ನಮಗೆ ತುಂಬ ಬೇಸರ ಇದೆ. ಆದರೆ ಇದರಲ್ಲಿ ಗೌತಮ್ ಅವ್ರದ್ದು ಯಾವ ತಪ್ಪು ಇಲ್ಲ. ಹಿ ಈಸ್ ಅ ವೆರಿ ವೆರಿ ಕೇರ್ಫುಲ್ ಡ್ರೈವರ್. ಅವ್ರಿಗೆ ನಾವು ಈಗ ಹೇಗಿದ್ದೀರಾ? ಎಲ್ಲ ಓಕೆನಾ? ಗುಡ್. ಹೇಳಿ, ಏನು ನಿಮ್ಮ ಹೆಸರು? ನನ್ನ ಹೆಸರು ಮಾನ್ಯ ಅಂತ.
ಮಾನ್ಯ, ಎಲ್ಲಿ ನಿಮ್ಮನೆ? ಯಾವ ಏರಿಯಾ? ನಾನು ಫಾರಿನ್ ಸಿಟಿಸನ್. ಒಂದು ಪರ್ಸ್ನಲ್ ಕೆಲಸದ ಮೇಲೆ ಇಲ್ಲಿ ಬಂದಿದ್ದೆ. ಕೆಲಸದ ಮೇಲೆ ಬಂದವರು ಕೆಲಸ ಮುಗಿಸ್ಕೊಂಡು ಹೋಗೋದು ಬಿಟ್ಟು ಈ ಥರ ಕೆಲಸ ಮಾಡ್ಕೊಂಡಿದ್ದೀರಾ? ಸರಿ, ಹೇಳಿ ನಿಮ್ಮ ಸ್ಟೇಟ್ಮೆಂಟ್ ಏನು? ಇವ್ರ ಪ್ರಕಾರ ಇವ್ರದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಿಮ್ಮದೇ, ನೀವೇ ಬಂದು ಗಾಡಿ ಗುದ್ದಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾಕೆ ಸೈಲೆಂಟ್ ಆಗಿದ್ದೀರಾ? ಭಯನಾ? ಏನಾದರೂ ಮಾಡಿಬಿಟ್ರಿ ಅಂತ? ಹೆದರ್ಕೋಬೇಡಿ, ಲಾಗಿಂತ ಯಾರು ದೊಡ್ಡವರಲ್ಲ, ನಾನಿದ್ದೀನಿ, ಧೈರ್ಯವಾಗಿ ಹೇಳಿ. ಇನ್ಸ್ಪೆಕ್ಟರ್, ಅವ್ರಿಗೆ ಈಗ ತಾನೇ ಪ್ರಜ್ಞೆ ಬಂದಿದೆ. ನಿಮ್ಮ ಸ್ಟೇಟ್ಮೆಂಟ್ ಕೊಟ್ಟಾಯ್ತಲ್ಲ, ನೀವು ಸುಮ್ಮನೆ ಇರಿ. ಈಗ ಅವ್ರು ಹೇಳ್ತಾರೆ. ಹೇಳಿ, ಆಕ್ಸಿಡೆಂಟ್ ಹೇಗಾಯಿತು? ಇವ್ರು ಹೇಳೋ ಥರ ನೀವೇ ಬಂದು ಡಿಕ್ಕಿ ಹೊಡೆದ್ರಾ, ಇಲ್ಲ ಅವರೇ ಬಂದು ಆಕ್ಸಿಡೆಂಟ್ ಮಾಡಿದ್ರಾ? ಇವ್ರು ಹೇಳ್ತಿರೋದು ನಿಜ ಇನ್ಸ್ಪೆಕ್ಟರ್. ಇದರಲ್ಲಿ ಇವ್ರದ್ದೇನೂ ತಪ್ಪಿಲ್ಲ, ನಂದೇ ತಪ್ಪು. ನಾನೇ ನೋಡ್ಕೊಳ್ದೆ ಅರ್ಜೆಂಟಾಗಿ ಕಾರಿಗಟ್ಟ ಬಂದೆ. ನೀವು ಹೇಳ್ತಾ ಇರೋದೆಲ್ಲ ನಿಜನಾ? ಯಾರಾದರೂ ಎದುರಿಸಿ ಬೆದರಿಸಿ ಮಾಡಿದ್ರಾ? ಇಲ್ಲ ಇನ್ಸ್ಪೆಕ್ಟರ್, ಆ ಥರದ್ದೇನೂ ಇಲ್ಲ. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಇಟ್ಸ್ ಟೋಟಲಿ ಮೈ ಮಿಸ್ಟೇಕ್. ನಾನೇ ಇವ್ರ ಕಾರಿಗಟ್ಟ ಬಂದೆ. ಸರಿ, ಇಲ್ಲೊಂದು ಸೈನ್ ಹಾಕಿ. ಇಲ್ಲೊಂದು ಸೈನ್ ಹಾಕಿ. ಸರಿ, ನಾವಿನ್ನು ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದೆ, ಗೌತಮ್ ಅವ್ರದ್ದು ಯಾವ ತಪ್ಪು ಇಲ್ಲ, ಅದನ್ನು ನೀವು ಪೊಲೀಸಿಗೆ ಹೇಳಿದ್ರೆ ಒಳ್ಳೇದು ಅಂತ. ಬಟ್ ನಾನು ಹೇಳಿದೇನೆ ನೀವು ಆ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ಸಿಚುವೇಶನ್ನ ತಮ್ಮ ಲಾಭಕ್ಕೆ ಮಿಸ್ಯೂಸ್ ಮಾಡ್ಕೋತಿದ್ರು, ಆದರೆ ನೀವು ಹಾಗೇನೂ ಮಾಡಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ನಿಮಗೆ ಥ್ಯಾಂಕ್ಸ್ ನಾನು ಹೇಳಬೇಕು, ನನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಕ್ಕೆ. ಈ ಥ್ಯಾಂಕ್ಸಲ್ಲಿ ಗೌತಮ್ ಅವ್ರ ಭಾಗನೂ ಇದೆ. ನಾವಿಬ್ಬರು ಸೇರಿ ನಿಮ್ಮನ್ನು ಅಡ್ಮಿಟ್ ಮಾಡಿದ್ದು. ಇಷ್ಟೊತ್ತು ಅವ್ರು ಇಲ್ಲೇ ಕಾಯ್ತಿದ್ರು. ನಿಮ್ಗೆ ಹೀಗಾಗಿದೆ ಅಂತ ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ. ಹೌದಾ? ಅಂದಮೇಲೆ ಅವನಿಗೆ ಅಷ್ಟೆಲ್ಲ ಕರ್ಟ್ಸಿ ಇದೆಯಾ? ನಂಬಕ್ಕೆ ಆಗ್ತಿಲ್ಲ. ಥ್ಯಾಂಕ್ ಗಾಡ್ ನಿಮ್ಗೇನೂ ಆಗಿಲ್ಲ. ನಿಮ್ಗೇನಾದರೂ ಆಗೋಗುತ್ತೆ ಅಂತ ತುಂಬಾ ಭಯ ಇತ್ತು. ಆದರೆ ನೀವು ಇವಾಗ ಆರಾಮಾಗಿದ್ದೀರಾ, ಈ ಮಾತನ್ನು ನಾನು ಗೌತಮ್ ಅವ್ರು ತಿಳಿಸ್ಬೇಕು. ಆಗ ಅವ್ರು ರಿಲ್ಯಾಕ್ಸ್ ಆಗ್ತಾರೆ. ರಿಲ್ಯಾಕ್ಸ್ ಆಗ್ತಾನ? ನೋ ವೇ. ನಾನು ಬಂದಾಯಿತು, ಅವ್ನು ರಿಲ್ಯಾಕ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಟೆನ್ಷನ್ ಟೆನ್ಷನ್ ಟೆನ್ಷನ್, ಓನ್ಲಿ ಟೆನ್ಷನ್. ಕೌಂಟ್ ಡೌನ್ ಶುರುವಾಗಿದೆ. ಗೌತಮ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀನು ಅವಳನ್ನ ನೋಡಿ ಟೆನ್ಷನ್ ಮಾಡ್ಕೊಂಡು ಏನಾದರೂ ಮಾತಾಡೋಕ್ಕೆ ಹೋಗ್ಬೇಡ. ನಾನೇ ಎಲ್ಲ ಮಾತಾಡ್ತೀನಿ. ಅವಳನ್ನ ಇಲ್ಲಿಂದ ಹೇಗೆ ಸಾಗಾಗಬೇಕು ಅಂತ ನನಗೆ ಗೊತ್ತು. ಎಕ್ಸ್ಕ್ಯೂಸ್ ಮೀ, ಇಲ್ಲೊಂದು ಪೇಷಂಟ್ ಇದ್ರಲ್ಲ ಮಾನ್ಯ ಅಂತ, ಅವ್ರನ್ನ ಬೇರೆ ವಾರ್ಡಿಗೆ ಏನಾದರೂ ಶಿಫ್ಟ್ ಮಾಡಿದ್ರಾ? ಇಲ್ಲ ಮೇಡಮ್, ಅವ್ರು ಡಿಸ್ಚಾರ್ಜ್ ಆಗಿ ತುಂಬ ಹೊತ್ತಾಯಿತು. ಡಿಸ್ಚಾರ್ಜ್ ಮಾಡಿದ್ರಾ? ಹಾಂ. ಗೌತಮ್, ಡೋಂಟ್ ವರಿ. ಅವಳು ನಮ್ಮ ಕಣ್ಣಿಂದ ದೂರ ಆಗಬೇಕು ಅಂತ ತಾನೇ ನಾವು ಅಂದ್ಕೊಂಡಿದ್ದು. ಅದೇ ತಾನೇ ಆಗಿರೋದು. ರಿಲ್ಯಾಕ್ಸ್, ಎಲ್ಲ ಸರಿ ಹೋಗುತ್ತೆ. ಸದ್ಯ ಎಲ್ಲೋ ಹಾಳಾಗಿ ಹೋದ್ಲಲ್ಲ, ಅಷ್ಟೇ ಸಾಕು. ಗೌತಮ್, ಯಾಕಿಲ್ಲ ನಿಂತ್ಬಿಟ್ಟೆ? ನಾನು ಆವಾಗಲೇ ನಿನಗೆ ಹೇಳಿದ್ನಲ್ಲ, ಈ ಥರ ಇರಬೇಡ, ನಾರ್ಮಲ್ ಆಗಿರು ಅಂತ.
ಪ್ರಯತ್ನ ಮಾಡ್ತೀನಮ್ಮ. ನೋಡು, ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವಳು ನಿನ್ನವರೆಗೂ ಬರಬೇಕಂದ್ರೆ ನನ್ನನ್ನು ದಾಟಿ ಬರಬೇಕು. ಅವಳ ಚಿಂತೆನ ಬಿಟ್ಟು ನೀನು ನಾರ್ಮಲ್ ಆಗಿರು. ನೋಡು, ಯಾವುದನ್ನು ನಿನ್ನ ಮುಖದಲ್ಲಾಗಲಿ ಮಾತಲ್ಲಾಗಿ ತೋರಿಸ್ಕೊಳಕ್ಕೆ ಹೋಗಬೇಡ. ನೋಡು, ನಿನ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ಕೂಡ ಭೂಮಿಕಾ ಗೊತ್ತಾಗತ್ತೆ. ಅವಳಿಗೆ ಡೌಟ್ ಬರೋ ಥರ ನಡ್ಕೋಬೇಡ, ಆಮೇಲೆ ಕಷ್ಟ ಆಗತ್ತೆ. ಅಮ್ಮ, ನಾರ್ಮಲ್ ಆಗಿರ್ತೀನಿ. ಬಟ್ ಒಂದಂತೂ ಸತ್ಯಮ್ಮ, ನಾವು ಯಾವುದನ್ನು ಬಲವಂತವಾಗಿ ಹೈಡ್ ಮಾಡ್ತೀವೋ ಅದೇ ನಮ್ಮನ್ನು ಕಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನಮ್ಮ ಮುಖದಲ್ಲಿ ಏನೂ ತೋರಿಸ್ಕೊಳ್ದೇ ಇರ್ಬೋದು, ಬಟ್ ಮನಸ್ಸಿನಲ್ಲಿ ಅದು ಹಾಗೆ ಇರುತ್ತಲ್ಲಮ್ಮ. ನಿಜ. ಹಾಗಂತ ನಾವು ಎಷ್ಟು ವೀಕ್ ಆಗಬಾರ್ದು. ನಮ್ಮ ಇಮೋಷನ್ಸ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಾವು ಅದ್ರ ಕಂಟ್ರೋಲ್ಗೆ ಹೋಗಬಾರ್ದು. ಹೌದಮ್ಮ, ನಾವು ಬರೀ ಮುಖವಾಡ ಹಾಕೋಬೋದಷ್ಟೇ, ಬಟ್ ಟ್ರೂ ಎಮೋಷನ್ಸ್ ಹಾಗೆ ಇರುತ್ತೆ. ಸಿಸ್ಟರ್, ಹಾಸ್ಪಿಟ್ಲಲ್ಲಿ ಅತ್ತೆ, ಗೌತಮ್ ಅವರೇ, ನಾನು ನಿಮ್ಗೊಂದು ವಿಷಯ ತಿಳಿಸ್ಬೇಕು. ಏನು? ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಅವ್ರಿಗೆ ಪ್ರಜ್ಞೆ ಬಂದಿದೆ. ಅದು ನಮಗೆ ಗೊತ್ತಿತ್ತು. ನಿಮಗೆ ಹೇಗೆ ಗೊತ್ತಾಯ್ತು? ನೀವು ಅಲ್ಲಿಗೆ ಹೋಗಿದ್ರಾ? ಇಲ್ಲ, ಫೋನ್ ಮಾಡಿ ವಿಚಾರಿಸಿದ್ವಿ. ಆ ಹುಡುಗಿ ಡಿಸ್ಚಾರ್ಜ್ ಆಗಿ ಹೋದ್ಲಂತೆ. ಹಾಂ ಅತ್ತೆ, ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ಸರ್ಪ್ರೈಸ್ ಏನಂದರೆ ಅವ್ರು ಎಲ್ಲೂ ಹೋಗಿಲ್ಲ, ಇಲ್ಲೇ ಈ ಮನೇಲೇ ಇದ್ದಾರೆ. ವಾಟ್? ಏನು ಹೇಳ್ತಾ ಇದೆಯಾ ಭೂಮಿಕಾ? ಅವಳು ಈ ಮನೇಲಿದ್ದಾಳಾ? ಹಾಂ ಅತ್ತೆ, ಒಂದು ನಿಮಿಷ ಕರಿತೀನಿ. ಮಾನ್ಯ ಅವರೇ,